ಹೆಸರು ಅಬೂಬಕರ್ ಅಂತ, ಊರಲ್ಲೆಲ್ಲ ಪುತ್ತ ಅಂತ ಕರೀತಾರೆ. ನಾನು ಈ ದೋಣಿ ಮಾಡುವ ಕಾರಣ 2 ಕೋಣ ಇದೆ ನನ್ನ ಹತ್ರ. ಅದಕ್ಕೆ ಈ ಸೈಡಲ್ಲಿ ಹುಲ್ಲಿಲ್ಲ, ಹಾಗೆ ಮನೆಯಲ್ಲಿ ಕೂತ್ಕೊಂಡು ಹುಲ್ಲು ತರಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ಒಂದು ಮನಸ್ಸಲ್ಲಿ ಬಂತು. ಒಂದು ಫೈಬರ್ ಇತ್ತು, ಅದರಲ್ಲಿ ನೋಡಿದೆ ದೋಣಿ ಮಾಡಕ್ ಆಗತ್ತಾ ಅಂತ. ನೋಡುವಾಗ ಸ್ವಲ್ಪ ಐಡಿಯಾ ಸಿಕ್ತು, ದೋಣಿ ಮಾಡಿದೆ. ಇವಾಗ ಆ ಸೈಡಿಂದ ಹುಲ್ಲು ತಂದು ನಮ್ಮ ಕೋಣಕ್ಕೆ ಹಾಕ್ತೀನಿ ನಾನು, ಅದಕ್ಕೋಸ್ಕರ ದೋಣಿ ಮಾಡಿದ್ದು. ಕಂಬಳದ ಕೋಣದ್ದು ಹೇಗೆ? ಕಂಬಳದಂದ್ರೆ ನಾನು ಕೋಣ ತೆಗಿತೇನೆ, ಒಳ್ಳೆ ಕೋಣ ತೆಗೆದು ಕಂಬಳ ಪಾರ್ಟಿಗೆ ಕೊಡ್ತೇನೆ. ಅದು ಅವರಿಗೆ ತಕೊಂಡು ಹೋಗಿ ವಿನ್ ಆದ್ರೆ ನಮ್ಗೆ ಒಂದು ಖುಷಿ. ಇದು ಇವಾಗ ಈ ಕೋಣ 2 ಹೋಗುತ್ತೆ, ನಮ್ಮೂರಿಗೆ ಹೋಗುತ್ತೆ. ಅದು ಹೋದ್ರೆ ನಮ್ಗೆ ಒಂದು ಖುಷಿ ಅವ್ರ ಹತ್ರ. ನಮ್ಗೆ ಅಂದ್ರೆ ಸಾಕ್ಲಿಕ್ಕೆ ಅದು ತುಂಬಾ ಕಷ್ಟ ಉಂಟು, ಅದಕ್ಕೆ ದಿವಸಕ್ಕೆ 1-1.5 ಸಾವಿರ ಬೇಕು. ಅವರಾದ್ರೆ ಒಳ್ಳೆ ಕ್ಲಿಯರ್ ಆಗಿ ಸಾಕಿ ಅದನ್ನು ಕಂಬಳಿಗೆ ಓಡಿಸಿ ಅದನ್ನು ವಿನ್ ಮಾಡಿಸ್ತಾರೆ. ಈಗ 2 ಕೋಣ ಉಂಟು, ಅದು ಒಳ್ಳೆ ಜಾತಿ ಕೋಣ. ಅದು ಕೇಳಿದ್ದಾರೆ ಸುಮಾರು ಜನ, ಅದು ಯಾರಿಗೆ ಸಿಗತ್ತ ಅಂತ ಗೊತ್ತಿಲ್ಲ. ಟ್ರೈನಿಂಗ್ ಕೊಡ್ತೇವೆ. ಟ್ರೈನಿಂಗ್ ಕೊಟ್ಟು ಅದಕ್ಕೆ ಇಷ್ಟು ಸೆಕೆಂಡ್ ಅಲ್ಲಿ ಓಡಿದ್ರೆ ನಮಗೂ ಒಂದು ಇದೆ ಖುಷಿ ಆಗತ್ತೆ. ಇದು ತುಂಬಾ ಜನರು ಈಗ ಆ ಸೈಡಿಂದ ಈ ಸೈಡ್ ಬಂದ್ರು, ಈ ಸೈಡಿಂದ ಆ ಸೈಡ್ ಹೋಗ್ತಾರೆ. ಅವರಿಗೆ ಒಂದು ಉಪಕಾರ ಆಗುತ್ತೆ. ಫೋನ್ ಮಾಡಿದ್ರೆ ತಕ್ಷಣ ಹೋಗ್ತೇನೆ, ಕರ್ಕೊಂಡು ಬರ್ತೇನೆ. ಮೊದಲು ಇಲ್ಲಿ ದೋಣಿ ಇತ್ತು, ಕೆರಿಮಕ್ಕ ಅಂತ ಒಬ್ರು ಇದ್ರು. ಈಗ ಅವರು ವಯಸ್ಸಾಗಿದೆ, 100 ವರ್ಷ ಆಗಿದೆ. ಈಗ ದೋಣಿ ಇಲ್ಲ. ಮತ್ತೆ ಯಾರಾದ್ರೂ ಒಂದು ಕರೆದ್ರೆ ಹೋಗ್ತೇನೆ, ಎಲ್ಲಿದ್ರು. ಇಲ್ಲ ನಾನಿಲ್ಲ ಅಂದ್ರೂ ನಮ್ಮ ಮಕ್ಕಳು ಹೋಗಿ ಕರ್ಕೊಂಡು ಹೋಗಿ ಬರ್ತಾರೆ. ಎಷ್ಟೊತ್ತಿಗೂ ಕರೆದ್ರು ಹೋಗ್ತೇನೆ. ಸರಿ, ಓಕೆ ಸರ್. ಇದು ಪುತ್ತ, ಇವನನ್ನು ಪುತ್ತ ಅಂತ ಎಲ್ಲರೂ ಇಲ್ಲಿ ಪ್ರೀತಿಯಿಂದ ಕರೀತಾ ಇರ್ತಾರೆ. ಎಲ್ರಿಗೂ ಬೇಕಾದವ, ಅತಿ ಬುದ್ಧಿವಂತ ಹುಡುಗ. ಏನು ಕೆಲಸ ಇದ್ರು ಕೂಡ ಅದನ್ನು ತಕ್ಷಣ ಎಲ್ಲವೂ ಅಚ್ಚುಕಟ್ಟು, ನೀಟ್ನೆಸ್ಗಳು, ಯಾವುದೇ ಒಂದು ಕೆಲಸ ಇದ್ರು ಅದು ಆಗುದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ತಕ್ಷಣ ಅದಕ್ಕೆ ಒಂದು ಹೊಸ ಐಡಿಯಾ ಹಾಕೊಂಡು ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಎಷ್ಟು ಮಂದಿ ಕೃಷಿಕರು ಇರೋದು, ಅವರೆಲ್ಲ ತೊಂದರೆಗಳು ಪುತ್ತ ಇದ್ರೆ ಯಾರಿಗೆ ಹೆದರಿಕೆ ಇಲ್ಲ. ಒಂದು ಪಂಪ್ ಸೆಟ್ ಹಾಲ್ ಆಯ್ತು ತಕ್ಷಣ ಏನು ಮಾಡ್ಬೇಕು, ತಕ್ಷಣ ಅದಕ್ಕೆ ಒಂದು ಐಡಿಯಾ ಅವರ ಹತ್ರ ಇರ್ತದೆ. ಒಂದು ಸ್ಪೇರ್ ಹಾಲ್ ಆಯ್ತು, ಅದಕ್ಕೆ ಹೊಸ ರೀತಿಯಲ್ಲಿ ಅದನ್ನು ಸರಿ ಮಾಡುವಂತ ಒಂದು ಬುದ್ಧಿವಂತಿ ಕೂಡ ಅವರಲ್ಲಿದೆ. ಈಗ ಒಂದು ಅತ್ಯಂತ ಮೆಚ್ಚುವಂತದ್ದು, ಅವರು ಕಂಬಳದ ಕೋಣವನ್ನು ಸಾಕ್ತಾ ಇರ್ತಾರೆ, ಅಥವಾ ಇತರ ದನಗಳು ಸಾಕ್ತಾ ಇರ್ತಾರೆ. ಅದಕ್ಕೆ ಹುಲ್ಲು ಬೇಕು. ಅಂದ್ರೆ ಈ ಕಡೆಯಿಂದ ಇಲ್ಲ, ಆ ಕಡೆ ನದಿ ಆ ಕಡೆ ಹುಲ್ಲಿದೆ, ತರಲಿಕ್ಕೆ ಇಲ್ಲಿ ಹತ್ತಿರ ದೋಣಿಗಳಿಲ್ಲ. ಅವರೇ ಬುದ್ಧಿವಂತಿಕೆ ಉಪಯೋಗ ಮಾಡ್ಕೊಂಡು ಬೋಟನ್ನು ತಯಾರು ಮಾಡ್ಕೊಂಡಿದ್ದಾರೆ. ಈಗ ಜನರಿಗೆ ಅರ್ಥ ಆಗ್ಬೇಕು ಎಷ್ಟೊಂದು ಒಂದು ಆ ಬುದ್ಧಿವಂತಿಕೆ ಇದೆ ಇದರಲ್ಲಿ. ಅಂದ್ರೆ ಇಲ್ಲಿ ಹತ್ತಿರದ ಯುವಕರು ಅಥವಾ ಗುಡ್ಡ ಪ್ರದೇಶದಲ್ಲಿ ಅಥವಾ ತುಂಬಾ ಕುಗ್ರಾಮದಲ್ಲಿ ಕೆಲಸ ಮಾಡುವಂತ ನಮ್ಮ ಹುಡುಗರಲ್ಲಿದ್ದಾರೆ, ಇಂಥ ಬುದ್ಧಿವಂತರಿದ್ರೆ ಆ ಊರಿಗೆ ಒಂದು ತುಂಬಾ ಒಂದು ಸೊತ್ತದು. ಒಬ್ರು ಇದ್ರೆ ಎಲ್ರಿಗೂ ಹೆದರಿಕೆ ಇಲ್ಲ, ಅಂತ ಒಂದು ಇದು ಮಾಡ್ಲಿಕ್ಕೆ ಒಬ್ರು ಇದ್ದಾರೆ ಅಂತೇಳಿ ಆಗ್ತದೆ. ನಮ್ಮ ಯುವಕರು ಕೂಡ ಇವರಿಂದ ಪ್ರಚೋದನೆ ಪಡೆಯಬೇಕು, ಒಂದು ಮೋಟಿವೇಶನ್ ಆಗ್ಬೇಕು. ಎಲ್ಲರೂ ಕೂಡ ಇಂಥ ಒಂದು ಕೌಶಲ್ಯವನ್ನು ತಮ್ಮಲ್ಲಿ ಅದನ್ನು ಪರಸ್ಪರ ಹಂಚಿಕೊಂಡ್ರೆ ಖಂಡಿತವಾಗಿ ಒಂದು ಹಳ್ಳಿಯಲ್ಲಿ ಒಂದು ಸೋರ್ಸ್ ಅದು. ಮೆಚ್ಚಬೇಕು ಅವರನ್ನು, ತುಂಬಾ ಖುಷಿ ಆಗ್ತದೆ ಅವರನ್ನು ನೋಡುವಾಗ. ನನ್ನ ಹೆಸರು ಅಬ್ದುಲ್ ರಹಮಾನ್ ಅಂತೇಳಿ, ಇಲ್ಲಿ ಕೃಷಿಕ.